ಎಕ್ಸಸ್ ಆಗಿದ್ರೆ ನಾವು ಟ್ಯೂಮರ್ ಅಂತ ಹೇಳ್ತೀವಿ ನಾವು. ಅದು ಹೆಂಗಂತಂದ್ರೆ ಈಗ ನಾರ್ಮಲಿ MRI ಸ್ಕ್ಯಾನ್ ಮಾಡಿಸ್ತಾರೆ. MRI ಸ್ಕ್ಯಾನ್ ಮಾಡೋಣ ಒಂದು ಎಕ್ಸ್ರೇ ಬಂದಂಗೆ ಬರ್ತದೆ. ಡಾಕ್ಟರ್ ಬಂದು ತೊಗೊಂಡೋಗು ಅವ್ನು ಲೈಟಿಂಗ್ ಹಚ್ಚಿ ನೋಡ್ತಾರೆ. ಅಲ್ಲಿ ಆ ಪೊಸಿಷನ್ ಗೊತ್ತಾಗ್ತದೆ. ಆಡ್ ಕಲರ್ ರೇಂಜ್ ಶೇಪ್ ಕಾಣಿಸ್ತದೆ, ಡಿಟೆಕ್ಟ್ ಮಾಡಿಸ್ತದೆ. ಅದೇ ಕಾನ್ಸೆಪ್ಟ್ ನಮ್ಮ ಸಿಸ್ಟಮ್ ನಾವು ಕಂಪ್ಯೂಟರ್ ಥ್ರೂ ಅದು ಸ್ಟಡಿ ಮಾಡಿಸ್ಬೇಕು. ಸೊ ಆ ಸ್ಟಡಿ ಮಾಡಿಸೋ ಸಲ ವಿ ಮೇಕ್ ಯೂಸ್ ಆಫ್ ದ ಅಪ್ಲಿಕೇಶನ್. ಇಲ್ಲಿ ಏನ್ ಮಾಡ್ತೀವಿ ಅಂದ್ರೆ ಸ್ವಲ್ಪ ಅಪ್ಲಿಕೇಶನ್ ಆಗಿ ಏನಂತಂದ್ರೆ ವಿ ಹ್ಯಾವ್ ಅಡ್ಮಿನಿಸ್ಟ್ರೇಟರ್ ಅಂತ ಬರ್ತಾರೆ, ಡಾಕ್ಟರ್ ಅಂತ ಬರ್ತಾರೆ. ಡಾಕ್ಟರ್ ಅದು MRI ಸ್ಕ್ಯಾನ್ ಫೋಟೋ ಇರ್ತಾವ, ಆ ಫೋಟೋ ಅಪ್ಲೋಡ್ ಮಾಡ್ತೀವಿ. ಆ ಏರಿಯಾ ಅವ್ನಿಗೆ ಫಸ್ಟ್ ನಾವು ಏನ್ ಮಾಡ್ತೀವಿ, ನಾರ್ಮಲ್ ಸ್ಕಲ್ ಹೆಂಗಿರ್ತದೆ, ನಾರ್ಮಲ್ ಬ್ರೈನ್ ಹೆಂಗಿರ್ತದೆ ಅದ್ರದ್ದು ಫೋಟೋ ಕಳ್ಸಿರ್ತೀವಿ. ಅಬ್ನಾರ್ಮಲ್ ಬ್ರೈನ್ ಕಳ್ಸಂಗಿಲ್ಲ ನಾವು, ಯಾಕಂದ್ರೆ ಅಬ್ನಾರ್ಮಲ್ ಇದ್ದದ್ದು ಭಾಳ ಟೈಮ್ ಬರ್ತಾವ. ನಾರ್ಮಲ್ ಇದ್ದವ್ರದ್ದು ಕಡಿಮೆ ಇರ್ತವೆ. ಎಲ್ಲ ನಾರ್ಮಲ್ ಇದ್ದವ್ರು ಸೇಮ್ ಬ್ರೈನ್ ಇದನ್ನೇ ಇರ್ತದೆ ಒಳಗೆ ಸ್ಟ್ರಕ್ಚರ್. ಅಬ್ನಾರ್ಮಲ್ ಇದ್ದವ್ರದ್ದು ಬೇರೆ ಟೈಪ್ ಇರ್ತದೆ. ಅದಕ್ಕೆ ನಮ್ಮ ಅಪ್ಲಿಕೇಶನ್ ಏನಂತಂದ್ರೆ ಇಟ್ ವಿಲ್ ಐಡೆಂಟಿಫೈ ಆರ್ ಇಟ್ ವಿಲ್ ಕಂಪೇರ್ ದ ನಾರ್ಮಲ್ ಬ್ರೈನ್ ಸ್ಟ್ರಕ್ಚರ್ ವಿತ್ ದ ಅದರ್ ಬ್ರೈನ್ಸ್. ಈ ಡಾಕ್ಟರ್ಸ್ ಅದೇ ಕೊಟ್ಟಿರ್ತಾರೆ. ಡಾಕ್ಟರ್ಸಿಗೆ ಏನಂತಾರೆ, ಒಬ್ಬ ಮನುಷ್ಯ 72 ಸರ್ತಿ ಬ್ರೀತಿಂಗ್ ಮಾಡಿದ್ನ ಬ್ರೀತಿಂಗ್ ನಾರ್ಮಲ್ ಅದ. ಏನ್ ಅಬ್ನಾರ್ಮಲ್ ಇದ್ದವ್ರದ್ದು ಎಷ್ಟು ಅಂತ ಹೇಳ್ಕೊಡಂಗಿಲ್ಲ ಅವ್ರಿಗೆ. ಈಗ ನೀವು ಹೋಗ್ತೀವಿ ಅಥವಾ ನಾ ಹೋಗ್ತೀನಿ ಟೆಸ್ಟ್ ಮಾಡಿಸ್ತೀನಿ. ಟೆಸ್ಟ್ ಮಾಡಿದ್ರೆ 180 ತೋರಿಸ್ತಿರ್ತದೆ ಬ್ರೀದಿಂಗ್. ಅವಾಗ ಅವ್ರು ಹೇಳ್ತಾರೆ ನಾರ್ಮಲ್ 72 ಅದ್ರಿ, ನಿಮ್ಗೆ 180 ಅಂದ್ರೆ ನಿಮ್ದು ಹೆಲ್ತ್ ಇಶ್ಯೂ ಪ್ರಾಬ್ಲಮ್ ಅದ. ಸೇಮ್ ಥಿಂಗ್ ಬ್ರೈನ್ ಟ್ಯೂಮರ್ ಅನ್ನೋ ಬರ್ತದೆ. ಬ್ರೈನ್ ಡಾಕ್ಟರ್ ಯಾರು ಬ್ರೈನ್ ನ್ಯೂರಾಲಜಿಸ್ಟ್ ಅಂತ ಹೇಳ್ತೀವಿ, ಅವ್ರಿಗೂ ಅದು ಹೇಳ್ಕೊಟ್ಟಿರ್ತಾರೆ. ಅವ್ರಿಗೆ ಅಂತಂದ್ರೆ ಬ್ರೈನ್ ಅಂದ್ರೆ ನಾರ್ಮಲ್ ಹೆಂಗಿರುತ್ತೆ ಸ್ಟ್ರಕ್ಚರ್, ಅದು ಒಳಗಿಂದ ಇಂಟರ್ನಲ್ ಸ್ಟ್ರಕ್ಚರ್ ಹೆಂಗಿರುತ್ತೆ ಇನ್ಫಾರ್ಮೇಶನ್ ತೋರಿಸುತ್ತೆ. ಯಾವುದೇ ಒಂದು ಬೇರೆ ಬ್ರೈನ್ MRI ಮಾಡಿಸ್ಕೊಂಡ್ ಬಂದಾಗ ನಾರ್ಮಲ್ ಸ್ಟ್ರಕ್ಚರ್ಗೆ ಅದಕ್ಕೆ ಏನಾದ್ರು ವೇರಿಯೇಷನ್ ಬಂತು ಅಂದ್ರೆ ಅವ್ರು ಹೇಳ್ತಾರೆ ದೇರ್ ಇಸ್ ಸಮ್ ಪ್ರಾಬ್ಲಮ್ ವಿತ್ ಬ್ರೈನ್ ಅಂತ. ಈ ಐಡೆಂಟಿಫಿಕೇಶನ್ ನಮ್ಮ ಸಿಸ್ಟಮ್ ಮಾಡಬೇಕು. ಓಕೆ, ಸೊ ನಾರ್ಮಲ್ ಫೋಟೋಸ್ ನಾವು ಆಲ್ರೆಡಿ ನಮ್ಮ ಸಿಸ್ಟಮ್ ಹೇಳಿ ಆ ನಾರ್ಮಲ್ ಫೋಟೋ ಹಿಂಗಿರ್ತದೆ ಬ್ರೈನ್ ಅಂತ ತೋರಿಸ್ತೀವಿ. ಯಾವುದೇ ಇನ್ನೊಂದು ಫೋಟೋ ತೋರಿಸಿದ್ರೆ ಆ ಫೋಟೋ ಜೊತೆ ಕಂಪೇರ್ ಮಾಡ್ತಾರೆ. ಸಿಮಿಲಾರಿಟಿ ಬರಲಿಲ್ಲ ಅಂತಂದ್ರೆ ಇಟ್ ವಿಲ್ ಟೆಲ್ ದಟ್ ದೇರ್ ಇಸ್ ಅ ಟ್ಯೂಮರ್ ಇನ್ ದ ಬ್ರೈನ್ ಇನ್ ದಿಸ್ ಕೇಸ್. ಓಕೆ, ಇದು ಫಸ್ಟ್ ಪ್ರಾಸೆಸ್ ಅವ್ರಿಗೆ ಎಕ್ಸ್ಪ್ಲೇನ್ ಮಾಡಬಹುದು. ಎಲ್ಲಾರ ಪ್ರಾಜೆಕ್ಟ್ ನ ಹೆಂಗಿರ್ತದೆ ಅಂದ್ರೆ ಬೇರೆ ಬೇರೆ ಟೈಪ್ಸ್ ಆಫ್ ಡಿಸೀಸ್ಗಳು ಹೆಂಗಿರ್ತವ, ಸ್ಕಿನ್ ಪ್ಯಾಟರ್ನ್ ಹೆಂಗಿರ್ತವೆ ಎಲ್ಲ ತೋರಿಸಿರ್ತೀವಿ ನಾವು. ನಿನ್ ಪ್ರಾಜೆಕ್ಟ್ ನ ಉಲ್ಟಾ ಚಂದ ಇದ್ದದ್ದು ಹೆಂಗಿರುತ್ತೆ ಬ್ರೈನ್ ಅಂತ ತೋರಿಸ್ತೀವಿ. ಅದು ಹಂಗೆ ಬೇರೆ ಇರಲಿಲ್ಲ ಅಂದ್ರೆ ಖರಾಬ್ ಅದ ಅಂತ ಹೇಳ್ಬೇಕು. ಆಯ್ತಾ? ಈಗ ಇಷ್ಟು ಎಕ್ಸ್ಪ್ಲೇನ್ ಮಾಡಿ ನೆಕ್ಸ್ಟ್ ನೀ ಏನ್ ಮಾಡಬೇಕು, ಸೇಮ್ ಎಲ್ಲ ಡೆಸ್ಕ್ಟಾಪ್ ನಲ್ಲಿ ಫಸ್ಟ್ ಏನೇನು ಸ್ಪೆಷಲಿ ಬ್ಲಾಕ್ ವಿಂಡೋಸ್ ಇವು ಎಷ್ಟವ ಎಲ್ಲ ಕ್ಲೋಸ್ ಆಗಿರ್ಬೇಕು. ಓಕೆ, ಹಾ, ಮೇನ್ ಅದು ಕ್ಲೋಸ್ ಮಾಡಿ ನೆಕ್ಸ್ಟ್ ದಿಸ್ PC ಓಪನ್ ಮಾಡು. ಸಿ ಡ್ರೈವ್ ನ ಪ್ರಾಜೆಕ್ಟ್ಸ್ನಾಗ ಬ್ರೈನ್ ಟ್ಯೂಮರ್ ಅಂತ ಫೋಲ್ಡರ್ ಓಪನ್ ಮಾಡು. ಇಲ್ಲಿ 2 ಫೈಲ್, ಒಂದು server.bat, ಇನ್ನೊಂದು ಪ್ರಾಜೆಕ್ಟ್. ಸೊ ಫಸ್ಟ್ ಏನ್ ಮಾಡ್ತೀವಿ, ಈ server.bat ಸೊ ಅದು ಮೇಕ್ ಮೈಗ್ರೇಷನ್, ಮೈಗ್ರೇಟರ್, ರನ್ ಸರ್ವರ್ 3 ಕಮಾಂಡ್ ಎಕ್ಸಿಕ್ಯೂಟ್ ಮಾಡ್ಕೋತದ. ಮಾಡ್ಕೊಂಡು ಕ್ವಿಟ್ ಸರ್ವರ್ ಕಂಟ್ರೋಲ್ ಬ್ರೇಕ್ ಅಂತ ಮೆಸೇಜ್ ತೋರಿಸ್ತಾನೆ. ಇದು ನಾನು ಮೇಕ್ ಮೈಗ್ರೇಷನ್ ಆಯ್ತು, ಮೈಗ್ರೇಟ್ ಅಂತ ಎಕ್ಸಿಕ್ಯೂಟ್ ಮಾಡ್ತಾನೆ. ಸೊ ಮೇಕ್ ಮೈಗ್ರೇಷನ್ದಾಗ ನೀ ಏನಾರ ಡೇಟಾಬೇಸ್ನಾಗ ಏನಾರ ಚೇಂಜಸ್ ಮಾಡಿದ್ದಿ ಅಂದ್ರೆ ಎಲ್ಲ ಚೇಂಜಸ್ಗೂ ಸ್ಟೋರ್ ಮಾಡ್ಕೋತದೆ. ಮೈಗ್ರೇಟ್ ಅಂತಂದ್ರೆ ನಿನ್ನ ಅಪ್ಲಿಕೇಶನ್ನಾಗ ಅವು ಚೇಂಜಸ್ಗಳು ಟೇಬಲ್ಗೂ ಕ್ರಿಯೇಟ್ ಆಗ್ತದೆ. ಅದಾದ್ಮೇಲೆ ರನ್ ಸರ್ವರ್ ಅಂತ ಎಕ್ಸಿಕ್ಯೂಟ್ ಮಾಡಿದ್ರೆ ಸರ್ವರ್ ರನ್ ಆಗ್ತದೆ. ಕ್ವಿಟ್ ದ ಸರ್ವರ್ ಕಂಟ್ರೋಲ್ ಬ್ರೇಕ್ ಅಂದ್ರೆ 0 ಎರರ್ಸ್ ಅಂತ ಆಗ್ತದೆ. ಇಷ್ಟು ಮಾಡಿದ್ಮೇಲೆ ಇದನ್ನ ಮಿನಿಮೈಸ್ ಮಾಡಿ ಕ್ಲೋಸ್ ಮಾಡ್ಲಿಕ್ಕೆ ಹೋಗ್ಬಾರ್ದು. ಓಕೆ, ಇದಾದ್ಮೇಲೆ ಇಲ್ಲಿ ಪ್ರಾಜೆಕ್ಟ್ ಅಂತದ, ಆ ಪ್ರಾಜೆಕ್ಟ್ ಫೈಲ್ ಡಬಲ್ ಕ್ಲಿಕ್ ಮಾಡೋಣ. ನಿನ್ನ ಅಪ್ಲಿಕೇಶನ್ ಓಪನ್ ಆಗ್ತದೆ. ಈ ಅಪ್ಲಿಕೇಶನ್ನಾಗ ಫಸ್ಟ್ ಲಾಗಿನ್ ಅಂತ ಕ್ಲಿಕ್ ಮಾಡಿ ಇಲ್ಲಿ ನಿನ್ನ ಇಮೇಲ್ ID ಮತ್ತೆ ಪಾಸ್ವರ್ಡ್. ಈಗ ಇಲ್ಲಿ ಮೇನ್ ಏನಪ್ಪಾ ಅಂದ್ರೆ ಯಾರು ಹಾಕಬೇಕು, ಇಟ್ ಇಸ್ ಅ ಫಸ್ಟ್ ಅಡ್ಮಿನಿಸ್ಟ್ರೇಟರ್ ಲಾಗಿನ್ ಆಗಬೇಕು. ಸೊ ಅಡ್ಮಿನಿಸ್ಟ್ರೇಟರ್ ಲಾಗಿನ್ ಆಗಬೇಕಾದಾಗ ಇಮೇಲ್ ID ಬಂದು admin@gmail.com. ಇಲ್ಲ, ಹೇಳ್ತೀನಿ, ಅಡ್ಮಿನಿಸ್ಟ್ರೇಟರ್ ಫಿಕ್ಸ್ ನ ಮೊದಲೇ ಇಟ್ಟಿರ್ತೀನಿ, ಅವಂಗ ಅದೇ ಹಾಕಬೇಕು. ಅದಾದ್ಮೇಲೆ ನೆಕ್ಸ್ಟ್ ಡಾಕ್ಟರ್ಗೆ ಇವ ರಿಜಿಸ್ಟರ್ ಮಾಡ್ತಾನೆ. ಡಾಕ್ಟರ್ ನಾವು ಏನ್ ರಿಜಿಸ್ಟರ್ ಮಾಡಿರ್ತೀವಿ ಅದು ಹಾಕಬೇಕು. ಇದು ಮಾತ್ರ ಫಿಕ್ಸ್ ಇರುತ್ತೆ, ನ್ಯಾಯ ಬಿಟ್ಕೋಬೇಕು. ನೀ ಇದು ಮರ್ತಿ ಅಂದ್ರೆ ಪ್ರಾಜೆಕ್ಟ್ ಎಕ್ಸಿಕ್ಯೂಷನ್ ಆಗಲ್ಲ. ಯಾಕಂದ್ರೆ ಸ್ಟಾರ್ಟಿಂಗ್ ಪಾಯಿಂಟ್ ಗೊತ್ತಿಲ್ಲ ಅಂತ ಅರ್ಥ. ಪಾಸ್ವರ್ಡ್ ಬಂದು admin 123. ಈಗ ಹೇಳಿದ ಆಯ್ತು, ಮುಗೀತಿ. ಇದಾದ್ಮೇಲೆ ಹೇಳಲ್ಲ, ನ್ಯಾಯ ಬಿಟ್ಕೋಬೇಕು. ನೀ ಅದ ಬರ್ದಿಟ್ಕೋ ಎಲ್ಲರೂ. ಅಡ್ಮಿನಿಸ್ಟ್ರೇಟರ್ದು ಅದು ಟೆಂಪ್ಲೇಟ್ ಚೇಂಜ್ ಆದರೆ ನಾನು ಚೇಂಜ್ ಮಾಡ್ತೇನೆ. ಸೊ ಇಲ್ಲಿ ಲಾಗಿನ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ಅಡ್ಮಿನಿಸ್ಟ್ರೇಟರ್ ಲಾಗಿನ್ ಆಗ್ತಾನೆ. ಲಾಗಿನ್ ಆಗಿ ಇಲ್ಲಿ ಆಡ್ ಡಾಕ್ಟರ್. ಸೊ ಆಡ್ ಡಾಕ್ಟರ್ನ ಒಬ್ಬ ಡಾಕ್ಟರ್ನ ಅಡ್ಮಿನಿಸ್ಟ್ರೇಟರ್ ರಿಜಿಸ್ಟರ್ ಮಾಡ್ತಾರೆ. ನಿನ್ನ ಹೆಸರು ಮೇಲೆ ಡಾಕ್ಟರ್ ಮಾಡಮು. ನೆಕ್ಸ್ಟ್ ಮೊಬೈಲ್ ನಂಬರ್.
ನಿಮ್ದು ಎಜುಕೇಶನ್ ಏನಾಗಿದೆ, ಎಜುಕೇಶನ್ ಮೇಲ್ ಇದ್ದೀವಿ, ಪಾಸ್ವರ್ಡ್ ಇಲ್ಲಿ ಇಮೇಲ್ ಐ ಡಿ ಏನು ಕೊಟ್ಟಿರ್ತಿ, ಪಾಸ್ವರ್ಡ್ ಏನು ಕೊಟ್ಟಿರ್ತಿ ಇದು ಸೇಮ್ ಕೊಡ್ಬೇಕು. ಹಾ ಅಲ್ಲಿ ಇಲ್ಲಾಂದ್ರೆ ಅಡ್ಮಿನಿಸ್ಟ್ರೇಟರ್ ಲಾಗಿನ್ ಕೊಡ್ಬೇಕು. ಅದು admin@gmail.com, ಪಾಸ್ವರ್ಡ್ admin123. ಅಥವಾ ಇಲ್ಲಿ ಏನು ರಿಜಿಸ್ಟ್ರಿ ನಿನ್ನ ಹೆಸರು ಮೇಲೆ ಇಲ್ಲಿ ಡಾಕ್ಟರ್ ರಿಜಿಸ್ಟರ್ ಆಯ್ತು, ರಿಜಿಸ್ಟರ್ಡ್ ಸಕ್ಸಸ್ಫುಲಿ. ನೀವು ಡಾಕ್ಟರ್ಸ್ ಅಂತ ಕ್ಲಿಕ್ ಮಾಡ್ತೀರಾ, ಯಾರ್ಯಾರು ಡಾಕ್ಟರ್ ಇದ್ರೆ ಅವ್ರದ್ದೆಲ್ಲ ಇನ್ಫಾರ್ಮೇಶನ್ ತೋರಿಸುತ್ತೆ. ನೀವು ಬಿಟ್ಟು ಹೋದ ನಂದಲ್ಲಿ ಡಿಲೀಟ್ ಮಾಡ್ತೀನಿ ಆಯ್ತಾ. ಸೊ ಡಿಲೀಟ್ ಮಾಡಿದ್ರೆ ನೀ ನನ್ನ ವೆಬ್ಸೈಟ್ನ ಲಾಗಿನ್ ಮಾಡ್ಲಿಕ್ಕೆ ಬರಂಗಿಲ್ಲ. ಇಷ್ಟು ಮಾಡಿ ಲಾಗೌಟ್ ಮಾಡಿ. ಲಾಗೌಟ್ ಮಾಡಿ ಈಗ ನಾನು ಏನು ಮಾಡ್ತೀನಿ ಅಂದ್ರೆ ಅಲ್ಲಿ ಯಾರ ಹೆಸರು ರಿಜಿಸ್ಟರ್ ಮಾಡಿದ್ದೆ ಈಗ ಅದು ಲಾಗಿನ್ ಮಾಡ್ತೀನಿ. ಬಿಕ್ಕಿ @gmail.com, ಪಾಸ್ವರ್ಡ್ BICKEY. ಸೊ ಲಾಗಿನ್ ಆಗ್ತಾನೆ. ಲಾಗಿನ್ ಆದ ತಕ್ಷಣ ಫಸ್ಟ್ ಪ್ರಿಡಿಕ್ಟ್. ಸೊ ಪ್ರಿಡಿಕ್ಟ್ ನಾನು ಏನು ಮಾಡ್ತೀನಿ ಅಂತಂದ್ರೆ ಪೇಷಂಟಿಂದ ಇನ್ಫಾರ್ಮೇಶನ್ ಹಾಕ್ತೀನಿ. ನಿಮ್ಮಲ್ಲಿ ಯಾರೋ ಪೇಷಂಟ್ ಬಂದ ಎಕ್ಸ್ರೇ ತೊಗೊಂಬಂದ ಸ್ಕ್ಯಾನ್ ಮಾಡಿದ್ದು ಅದು ಇನ್ಫಾರ್ಮೇಶನ್ ಹಾಕ್ತೀನಿ. ಸರ್ಚ್ ಅಂತ ಪೇಷಂಟ್ ಅವನ ಮೊಬೈಲ್ ನಂಬರ್ ಯಾವ್ದು, ಮೊಬೈಲ್ ನಂಬರ್ ಎಂಟರ್ ಮಾಡ್ಕೊ. ನೆಕ್ಸ್ಟ್ ಅವ್ನು ಏನು ಜೆಂಡರ್ ಸೆಲೆಕ್ಟ್ ಮಾಡು. ನೆಕ್ಸ್ಟ್ ಚೂಸ್ MRI ಸ್ಕ್ಯಾನ್. ಈ MRI ಸ್ಕ್ಯಾನ್ ನಿಂದ ಪ್ರಾಜೆಕ್ಟ್ ಫೋಲ್ಡರ್ನಾಗೆ ಇಟ್ಟಿರ್ತೀನಿ ಒಂದು 4. ಅದು ಬಿಟ್ಟು ನೀ ಬೇರೆದು ಈಗ ಸರ್ ಅಂತಾರ ಇಲ್ಲ ನೀ ನಾ ಹೆಂಗೆ ಭರೋಸಾ ಮಾಡಲಿ ಇದು ಕರೆಕ್ಟಾಗಿ ಇದೇ ತೊಗೊಂಬಂದಿ ಅಂತ ಬೇರೆ ತೊಗೊಂಡು ಬಂದು ಹಾಕು ಅಂತಂದ್ರೆ ಇಂಟರ್ನೆಟ್ಲಿ ನೀವು ಡೌನ್ಲೋಡ್ ಮಾಡ್ಕೋಬೋದು. MRI ಬ್ರೈನ್ ಸ್ಕ್ಯಾನ್ ಅಂತ ಹಾಕೋಬೇಕು, ಸಿಗ್ತಾವ ನಿನಗೆ ಟೆಸ್ಟ್ ಮಾಡ್ಕೋಬೋದು. ಇಲ್ಲ ಅಂದ್ರೆ ಈಗ ಸದ್ಯಕ್ಕೆ ಇಲ್ಲೊಂದು ಟ್ಯೂಮರ್ ಇದ್ದದ್ದೇ ಅದ ಸೆಲೆಕ್ಟ್. ಓಕೆ, ಸೆಲೆಕ್ಟ್ ಮಾಡಿದಾಗ ಇದು ಸ್ಕ್ಯಾನ್ನಾಗ ಗೊತ್ತಾಗ್ಬಿಡುತ್ತೆ ಇಮಿಡಿಯೇಟ್ ಇಲ್ಲಿ ಪ್ರಾಬ್ಲಮ್ ಅದ ಅಂತ. ಓಕೆ, ಸೊ ಸಬ್ಮಿಟ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ಕೊಡ್ತದೆ. ಅದು ಸೀದಾ ಇನ್ಫಾರ್ಮೇಶನ್ ಸ್ಕ್ಯಾನ್ ಮಾಡೋಣ ತೋರಿಸ್ಬಿಡ್ತಾನೆ ಬ್ಯಾಡ್ ನ್ಯೂಸ್ ಅದ ಅಂತೇಳಿ. ಅಂದ್ರೆ ಅದು ಪೇಷಂಟ್ ಟ್ಯೂಮರ್ ಅದ ಅಂತ ಅರ್ಥ ಆಯ್ತು. ಈ ನೆಕ್ಸ್ಟ್ ಪೇಷಂಟ್ ಡೀಟೇಲ್ಸ್ ಹೋಗು. ಇಲ್ಲ ಅದೇ ಪೇಷಂಟ್ ಇನ್ಫಾರ್ಮೇಶನ್ ತೋರಿಸ ರಿಸಲ್ಟ್ ನೋಡು, ಟ್ಯೂಮರ್ ಡಿಟೆಕ್ಟೆಡ್. ಡ್ಯೂ ರಿಪೋರ್ಟ್ ಈ ಪೇಷಂಟಿಂದ ಒಂದು ರಿಪೋರ್ಟ್ ಕೊಡಬೇಕು. ಸೊ ಆ ರಿಪೋರ್ಟ್ ಕೊಡಬೇಕಾದ್ರೆ ಅದು ಪೇಷಂಟಿನ ಇನ್ಫಾರ್ಮೇಶನ್ ಎಲ್ಲ ಆಗ್ತದೆ, ಟ್ಯೂಮರ್ ಡಿಟೆಕ್ಟೆಡ್ ಅಂತ ಕೊಡ್ತದೆ. ಡಾಕ್ಟರ್ಸ್ ಆಟೋಮೆಟಿಕ್ ಬರ್ತದೆ, ಪ್ರಿಂಟ್ ತೊಗೊಂಡು ಸ್ಕ್ಯಾನ್ ಮಾಡಿ ಕಳಿಸ್ತದೆ. ಓಕೆ, ಸೊ ಇಲ್ಲಿ ಹೆಂಗೆ ಕಂಪೇರ್ ಆಗಿತ್ತು ಅಂತಂದ್ರೆ ಇದು ನಾರ್ಮಲ್ ಬ್ರೈನ್ನಾಗ ಈ ಪೋರ್ಷನ್ ಇರಂಗಿಲ್ಲ. ಇದು ಟ್ಯೂಮರ್ ಬಂದಾಗ ಅದು ನಿಮ್ಮ MRI ಸ್ಕ್ಯಾನ್ನಾಗ ಅದು ಹೈಲೈಟ್ ಆಗ್ಬಿಟ್ಟಿರ್ತದೆ. ನಮ್ಮ ಸಾಫ್ಟ್ವೇರ್ ಏನು ಮಾಡ್ತದೆ ಅಂದ್ರೆ ಅದಕ್ಕೆ ಚೆಕ್ ಮಾಡ್ತದೆ ಈ ಟೈಪ್ ರೀಜನ್ ಅದ ಇತ್ತು ಅಂತಂದ್ರೆ ಟ್ಯೂಮರ್ ಅದ ಅಂತ ಅರ್ಥ. ಹೇಳಿದ ಒಂದು ಟ್ಯೂಮರ್ ಇರಲಾರ್ದ ಒಂದು ಕಿರಣ್ ಇರಲಿಲ್ಲ ಅಂತ ಇದು ಅಂದ್ರೆ ಹಂಗ್ ಮಾಡಿದ್ರು ಎಕ್ಸಾಮ್ ಡೌಟ್ ಮಾಡ್ತಾರೆ. ನಾವು ಅಪ್ಲೋಡ್ ಕೊಡೋ ತನಕ ಮ್ಯಾಕ್ಸಿಮಮ್ ಇರೋ 2 ಫೋಟೋ ಸರ್ ಅವೇ ತೋರಿಸ್ತಿರ್ತೀವಿ. ಚೆಕ್ ಮಾಡೋದು ಎಲ್ಲ ಟ್ಯೂಮರ್ ಇರ್ಲಾರ್ದ ಒಂದು ಫೋಟೋ ತೋರಿಸ್ತೀನಿ ಅಂತ ಅದು ಹಾಕಿ ತೋರಿಸಿದ್ವಿ ಅಂತಂದ್ರೆ ಅವನು ಏನಂದ್ರೆ ಇಟ್ ವಿಲ್ ಶೋ ದಟ್ ಇಟ್ ಇಸ್ ನಾಟ್ ಹ್ಯಾವಿಂಗ್ ಎನಿ ಟ್ಯೂಮರ್. ಟ್ಯೂಮರ್ ಡಿಟೆಕ್ಟೆಡ್ ಅಡ್ಮಿನಿಸ್ಟ್ರೇಟರ್ನ ಗೊತ್ತಾಗ್ತದೆ.
gmail.com. ಹಾಂ ಸರ್, ಓಕೆ. ಹಾಂ, ಹೌದು ಹೌದು, 4 o'clock ಅಂತಿದ್ದೀರಿ. ಹಾಂ, ಇಲ್ಲಿ ಪೇಷಂಟ್ ಡೀಟೇಲ್ಸ್ ಹೋಗು. ಇಲ್ಲಿ ಯಾವುದೇ ಟ್ಯೂಮರ್ ಡಿಟೆಕ್ಟ್ ಆಗ್ಲಾರ್ದು, ನೋ ಟ್ಯೂಮರ್, ಇದು ನೋ ಟ್ಯೂಮರ್ ಫಾರ್ ಬ್ರೈನ್. ಅಂದ್ರೆ ಅದ ಅಲ್ಲಿ ಯಾವುದೋ ಅದ ಹುಡುಕ್ ಹೋಗಿದ್ದೆ ಎಲ್ಲರೂ. ಈ ಫೋಟೋನೇ ಅಪ್ಲೋಡ್ ಮಾಡಿದೆ ಅಂದ್ರೆ ಅವನಿನ್ನು ನೋ ಟ್ಯೂಮರ್ ಅಂತ ಈಗ ನಾವು ಡೌನ್ಲೋಡ್ ಮಾಡಿ ಇಡ್ಬೇಕು. ಡೌನ್ಲೋಡ್ ಮಾಡುವಂತ. MRI ಬ್ರೈನ್ ಒಂದು ಚಲೋ ಫೋಟೋ ತಗೋಕ, ಅದು ಮೇನ್ ಇಂಪಾರ್ಟೆಂಟ್. ಇದು ನೋಡೋಣ, ಇದು ನಾರ್ಮಲಿ ಅದ, ಹೌದಾ? ಕ್ಲಿಕ್ ಮಾಡು, ಸೇವ್ ಇಮೇಜಸ್, ಡೆಸ್ಕ್ಟಾಪ್ ಅಲ್ಲಿ IMG 1 ಸೇಮ್. ಮತ್ತೆ ಡಾಕ್ಟರ್ ಬಲ್ ಹೋಗು, DICKEY@gmail.com. ಯಾವುದು ಟ್ಯೂಮರ್ ಇಲ್ಲ, ಪೇಷಂಟ್ ಸೇಫ್. ಅದು ನೋಡಿದ್ರೆ ಗೊತ್ತಾಗ್ತದೆ ನೋಡಿ ಇಮೇಜ್, ಏನು ಅಂತವು ಬಲ್ಜ್ ಏರಿಯಾ ಇಲ್ಲ. ಗೂಗಲ್ ಇದ್ದು ನೀ ಸೇಮ್ ಅಲ್ಲಿ ನೆಟ್ ಇತ್ತಂದ್ರೆ ಅದೇ ಮಾಡು ವಿತ್ ಟ್ಯೂಮರ್. ಈಗ ನೋಡಿ, ಇಂಥವ್ ರೀಸನ್ ಬರ್ತಾವ, ಇವೆಲ್ಲ ಟ್ಯೂಮರ್ ಇದ್ದು. ಬ್ಲ್ಯಾಕ್ ಇದ್ದದ್ದು ಇಂಥವು ಸಿಂಗಲ್ ತಗೋ, ಇಂಥವು ಮರ್ಜ್ ಇದ್ದು ತಗೋಬೇಡ. ಯಾಕಂದ್ರೆ ಟ್ಯೂಮರ್ ಅದಂತೂ ಡಿಟೆಕ್ಟ್ ಆಗ್ತಾವ. ಅದಕ್ಕೆ ಸಿಂಗಲ್ ಫೋಟೋ ಟ್ಯೂಮರ್ ಇದ್ದದ್ದು. ಟ್ಯೂಮರ್ ಇದು ಆಯ್ತು ರೀ, ಇನ್ನೊಂದು 2 ನಿಮಿಷ. ಡೇಟಾ ಎಂಟ್ರಿ ಮಾಡಿ ಇದೊಂದು ಡೇಟಾ. ಎಷ್ಟು ಕಾನ್ಸಂಟ್ರೇಷನ್ ಕೊಡ್ಬೇಕು ನೋಡಿ. TVM ಅಂತ ಹೆಸರಿಟ್ಟಿದ್ದು ನೆನಪಿಲ್ಲ. ಲೈವ್ ಮಾಡಿ ತೋರಿಸಿದ್ರು ಈ ಬೇಸಿಸ್.